ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಚಿಕ್ಕವರಿಂದ ದೊಡ್ಡವರೆಗೂ ಇಷ್ಟ ಆಗುವಂತಹ ಕುರುಕಲು ತಿಂಡಿ ಅಥವಾ ಸಂಜೆ ಟೈಮ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ನಾನು ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿನ 2 ಹೋಳುಗಳನ್ನಾಗಿ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೆರಳಲ್ಲಿ ಚಿಟಿಕೆ ಉಪ್ಪನ್ನು ತಗೊಂಡು ಎಲ್ಲ ಮೆಣಸಿನ್ಕಾಯಿಗೂ ಈ ರೀತಿಯಾಗಿ ಸೋರ್ಕೋಬೇಕು. ಈ ರೀತಿ ಉಪ್ಪನ್ನು ಹಚ್ಚೋದ್ರಿಂದ ಮೆಣಸಿನ್ಕಾಯಿ ಚೆನ್ನಾಗಿ ಉಪ್ಪನ್ನು ಹಿಡಿದಿರುತ್ತೆ. ಬನ್ನಿ ಇವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ಕಡಲೆ ಹಿಟ್ಟನ್ನ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕಡಲೆ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊತಿದ್ದೀನಿ. 2 ಚಿಟಿಕೆಯಷ್ಟು ಅಡುಗೆ ಸೋಡಾ ಅಥವಾ 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅಡುಗೆ ಸೋಡಾ ಹಾಕೋದ್ರಿಂದ ಬಜ್ಜಿ ಉಬ್ಬಿ ಬರುತ್ತೆ ಹಾಗೂ ಸಾಫ್ಟಾಗಿ ಬರುತ್ತೆ. ಮತ್ತು 1/4 ಟೇಬಲ್ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಹಾಕೊಂಡು ಹಿಟ್ಟನ್ನು ಕಲಿಸ್ಕೊತಿದ್ದೀನಿ. ತುಂಬ ಗಟ್ಟಿಯಾಗೂ ಅಲ್ದಲೆ ತುಂಬ ತೆಳ್ಳಗೂ ಅಲ್ದಲೆ ಮೀಡಿಯಂ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಬ್ಯಾಟರ್ನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಇರಬೇಕು. ಇವಾಗ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊತಿದ್ದೀನಿ. ಬಾಣಲಿ ಅಳತೆಯ ಅರ್ಧಕ್ಕಿಂತ ಕಡಿಮೆಯಷ್ಟು ಸೂರ್ಯಕಾಂತಿ ಎಣ್ಣೆ ನಾನು ಕಾಯಲಿಕ್ಕೆ ಇಡ್ತಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇವಾಗ ಕಾದಿರುವಂಥ ಎಣ್ಣೆಗೆ ಮೆಣಸಿನ್ಕಾಯಿನ ಕಡಲೆ ಹಿಟ್ಟಿನಲ್ಲಿ ಎಜ್ಜಿ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಇವಾಗ ಎಲ್ಲ ಮೆಣಸಿನ್ಕಾಯಿನೂ ಎಣ್ಣೆಗೆ ಬಿಟ್ಟಿದ್ದೀನಿ. 2 ಮಿನಿಟ್ಸ್ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಇವಾಗ 2 ಮಿನಿಟ್ಸ್ ಆಗಿದೆ. ಇವಾಗ ಜಾಲರಿ ಸೌಟಿನಿಂದ ಎಲ್ಲ ಮೆಣಸಿನ್ಕಾಯಿ ಬಜ್ಜಿಗಳನ್ನು ಮೇಲೆ ಕೆಳಗೆ ತಿರುವು ಹಾಕಿ ಬೇಯಿಸಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಂ ಉರಿಯಲ್ಲಿ ಇಟ್ಟು ಈ ರೀತಿಯಾಗಿ 8 to 10 ಮಿನಿಟ್ಸ್ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿಯನ್ನು ಬೇಯಲಿಕ್ಕೆ ಬಿಡಬೇಕು. ಇವಾಗ 8 ಮಿನಿಟ್ಸ್ ಆಗಿದೆ. ಇವಾಗ ನೀವು ನೋಡ್ಬೋದು ಮೆಣಸಿನ್ಕಾಯಿ ಬಜ್ಜಿ ಬಂದಿದೆ. ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸಿದ್ರೆ ಅಷ್ಟೇ ಸಾಕು. ಎಲ್ಲ ಮೆಣಸಿನ್ಕಾಯಿ ಬಜ್ಜಿಯನ್ನು ಜರಡಿ ಸೌಟಿನಿಂದ ನಾನು ಒಂದು ಜರಡಿ ಪಾತ್ರೆಗೆ ಹಾಕೊತಿದ್ದೀನಿ. ಈ ರೀತಿಯಾಗಿ ಜರಡಿ ಇರುವ ಪಾತ್ರೆಗೆ ಹಾಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಬಜ್ಜಿಯಲ್ಲಿರುವ ಎಕ್ಸ್ಟ್ರಾ ಆಯಿಲ್ ಸಪ್ರೇಟ್ ಆಗುತ್ತೆ. ಅಥವಾ ನೀವು ಟಿಶ್ಯೂ ಪೇಪರ್ ಕೂಡ ಬಳಸ್ಬೋದು. ನಾನು ಇಲ್ಲಿ ಒಂದು ದಬ್ಬೆ ಬೇಯಿಸ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಮಿಕ್ಕಿರುವಂಥ ಮೆಣಸಿನ್ಕಾಯಿನ ಸಹ ಈ ರೀತಿಯಾಗಿ ಡೀಪ್ ಫ್ರೈ ಮಾಡಿ ಬೇಯಿಸ್ಕೋಬೇಕು. ಈಗ ನೀವು ನೋಡ್ಬೋದು ಬಿಸಿಯಾದ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.